ಪವಿತ್ರ ಮಕ್ಕಾ ನಗರದಲ್ಲಿ ಹಜ್ ಯಾತ್ರಿಕರ ಸ್ವಾಗತಕ್ಕಾಗಿ ಮಕ್ಕಾ ಪುರಸಭೆಯು ಸಮರೋಪಾದಿಯಲ್ಲಿ ಸಿದ್ಧತೆಗಳನ್ನು ಕೈಗೊಂಡಿದ್ದು, ಯಾತ್ರಿಕರು ಮತ್ತು ಸ್ಥಳೀಯ ನಿವಾಸಿಗಳಿಗೆ ಆಹ್ಲಾದಕರ ವಾತಾವರಣವನ್ನು ಒದಗಿಸಲು ಸಜ್ಜಾಗಿದೆ. ಸುಮಾರು 2 ಮಿಲಿಯನ್ ಚದರ ಮೀಟರ್ ವಿಸ್ತೀರ್ಣದಲ್ಲಿ ಹರಡಿರುವ 294 ಉದ್ಯಾನವನಗಳನ್ನು ಯಾತ್ರಿಕರ ವಿಶ್ರಾಂತಿಗಾಗಿ ಆಧುನಿಕ ಸೌಲಭ್ಯಗಳೊಂದಿಗೆ ಸಿದ್ಧಪಡಿಸಲಾಗಿದೆ. ನಗರದಾದ್ಯಂತ ಹಸಿರನ್ನು ಹೆಚ್ಚಿಸಲು 1,74,000 ಮರಗಳು ಮತ್ತು 7,000 ತಾಳೆ ಮರಗಳನ್ನು ನೆಡಲಾಗಿದ್ದು, ಯಾತ್ರಿಕರ ಸುಗಮ ಸಂಚಾರಕ್ಕಾಗಿ 11 ಕಿಲೋಮೀಟರ್ ಉದ್ದದ ಸುಸಜ್ಜಿತ ಪಾದಚಾರಿ ಮಾರ್ಗಗಳು ಹಾಗೂ 11 ಆಕರ್ಷಕ ಕಾರಂಜಿಗಳನ್ನು ನವೀಕರಿಸಲಾಗಿದೆ. ಹಜ್ ಋತುವಿನ ಜನದಟ್ಟಣೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಸ್ಥಳಗಳಲ್ಲಿ ನಿರಂತರ ಶುಚಿಗೊಳಿಸುವಿಕೆ ಮತ್ತು ಭದ್ರತೆಗಾಗಿ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸೌದಿ ಹಜ್ ಮತ್ತು ಉಮ್ರಾ ಸಚಿವಾಲಯವು ಯಾತ್ರಿಕರಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ದು, ಕೇವಲ ಅಧಿಕೃತ ಚಾನೆಲ್ಗಳ ಮೂಲಕ ಮಾತ್ರ ಹಜ್ ಪರವಾನಗಿಯನ್ನು ಪಡೆಯುವಂತೆ ತಿಳಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಜ್ ಸೇವೆಗಳ ಹೆಸರಿನಲ್ಲಿ ನಡೆಯುವ ವಂಚನೆಗಳ ಬಗ್ಗೆ ಎಚ್ಚರಿಕೆ ನೀಡಿರುವ ಸಚಿವಾಲಯವು ಹಜ್ ನಿರ್ವಹಿಸಲು ಅಧಿಕೃತ ವೀಸಾ ಮತ್ತು ಪರವಾನಗಿ ಕಡ್ಡಾಯ ಎಂದು ಸ್ಪಷ್ಟಪಡಿಸಿದೆ. ನಿಯಮಗಳನ್ನು ಉಲ್ಲಂಘಿಸಿ ಪರವಾನಗಿ ಇಲ್ಲದೆ ಮಕ್ಕಾ ಪ್ರವೇಶಿಸಲು ಯತ್ನಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಈಗಾಗಲೇ 2 ಯೆಮೆನ್ ಪ್ರಜೆಗಳು, ಒಬ್ಬ ಈಜಿಪ್ಟ್ ಮತ್ತು ಒಬ್ಬ ಸೌದಿ ಪ್ರಜೆಯನ್ನು ಹಜ್ ಭದ್ರತಾ ಪಡೆಗಳು ಬಂಧಿಸಿವೆ. ಯಾತ್ರಿಕರ ಸಾರಿಗೆ ಅನುಕೂಲಕ್ಕಾಗಿ ಹರ್ಮೈನ್ ಹೈಸ್ಪೀಡ್ ರೈಲಿನಲ್ಲಿ 22 ಲಕ್ಷಕ್ಕೂ ಹೆಚ್ಚು ಆಸನಗಳನ್ನು ಕಲ್ಪಿಸಲಾಗಿದ್ದು, ಮದೀನಾ ಮೂಲಕ ಯಾತ್ರಿಕರ ಆಗಮನದ ಪ್ರಕ್ರಿಯೆ ಈಗಾಗಲೇ ಪೂರ್ಣಗೊಂಡಿದೆ. ಆರೋಗ್ಯ ಸುರಕ್ಷತೆಯ ದೃಷ್ಟಿಯಿಂದ ಹಜ್ ಸೇವೆಗಳಲ್ಲಿ ತೊಡಗಿಕೊಳ್ಳುವವರಿಗೆ ಮೆನಿಂಜೈಟಿಸ್ ಲಸಿಕೆಯನ್ನು ಕಡ್ಡಾಯಗೊಳಿಸಲಾಗಿದೆ ಮತ್ತು ತುರ್ತು ಪರಿಸ್ಥಿತಿಗಾಗಿ ಏರ್ ಆಂಬ್ಯುಲೆನ್ಸ್ ಸೇವೆಗಳನ್ನು ಸಜ್ಜುಗೊಳಿಸಲಾಗಿದೆ. ಮಕ್ಕಾ ಪುರಸಭೆ ಮತ್ತು ಹಜ್ ಸಚಿವಾಲಯದ ಈ ಸಮಗ್ರ ಸಿದ್ಧತೆಗಳು ಪವಿತ್ರ ಯಾತ್ರೆಗೆ ಬರುವ ಭಕ್ತರಿಗೆ ಸುರಕ್ಷಿತ, ವ್ಯವಸ್ಥಿತ ಮತ್ತು ಆಧ್ಯಾತ್ಮಿಕವಾಗಿ ನೆಮ್ಮದಿಯ ಅನುಭವವನ್ನು ನೀಡುವ ಗುರಿಯನ್ನು ಹೊಂದಿದೆ.